ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಪ್ರಲಾಪಗಳು, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 4, 4ನೇ ಅಧ್ಯಾಯ. ಪ್ರಲಾಪ 4ನೇ ಅಧ್ಯಾಯದಲ್ಲಿ ತುಂಬ ಸಮಸ್ಯೆಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ಇದು ಕೂಡ 22 ವಚನಗಳನ್ನು ಒಳಗೊಂಡಂಥ ಇಬ್ರಿಯ ಅಕ್ಷರಮಾಲೆಯನ್ನು ಸಂಬಂಧಿಸಿದ ಒಂದು ಪ್ರಲಾಪವಾಗಿದೆ ಮತ್ತು ಇದರಲ್ಲಿ 25 ಸಮಸ್ಯೆಗಳನ್ನು ನಾವು ಪತ್ತೆ ಹಚ್ಚಬಹುದು. ಆದರೆ ಈ 25 ಸಮಸ್ಯೆಗಳನ್ನು ಪರಿಹಾರ ಮಾಡೋರು ಯಾರು ಎಂಬ ಪ್ರಶ್ನೆಗೆ 20ನೇ ವಚನದಲ್ಲಿ, 4ನೇ ಅಧ್ಯಾಯ 20ನೇ ವಚನದಲ್ಲಿ ನಮಗೆ ಒಂದು ಸುಳಿವು, ಒಂದು ಹಿಂಟು, ಒಂದು ಆಶಾ ಕಿರಣ ಕೊಡಲಾಗಿದೆ. ನೋಡೋಣ ಬನ್ರಿ. ಪ್ರಲಾಪ 4:20, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 4 ವರ್ಸ್ 20. ಯಾವನು ನಮಗೆ ಜೀವ ಶ್ವಾಸವೋ, ಯಾರು ನಮಗೆ ಜೀವವಾಗಿರಲಿಕ್ಕೆ, ಶ್ವಾಸವಾಗಿರ್ಲಿಕ್ಕೆ ಸಾಧ್ಯ? ಮುಂದೆ ಯಾರಂತ ಸ್ವಲ್ಪ ಕ್ಲೂ ಇದೆ. ಯಾವನು ಯೆಹೋವನ ಅಭಿಷಿಕ್ತನೋ, ದಿ ಅನಾಯಿಂಟೆಡ್ ಆಫ್ ದ ಲಾರ್ಡ್. ಯಾವನನ್ನು ಆಶ್ರಯಿಸಿ ಜನಾಂಗಗಳ ಮಧ್ಯದಲ್ಲಿ ಉಳಿವೆವು ಎಂದು ನಾವು ನಂಬಿಕೊಂಡಿದ್ದೆವು, ಆಶ್ರಯಿಸಿ ನಂಬಿಕೊಂಡಿದ್ದೆವು, ಅವನು ಅವರ ಗುಂಡಿಗಳಲ್ಲಿ ಸಿಕ್ಕಿ ಬಿದ್ದನು. ಹೌದು, ಮೆಸ್ಸಿಯನನ್ನು ಯೆಹೂದ್ಯರು ನಿರೀಕ್ಷಿಸಿಕೊಂಡಿದ್ದರು, ಆಶ್ರಯಿಸಿಕೊಂಡಿದ್ದರು, ನಂಬಿಕೊಂಡಿದ್ದರು. ಆದರೆ ಆತನು ಶಿಲುಬೆ ಎಂಬ ಅನುಭವಕ್ಕೆ ಹೋಗಿ ಆತನು ಸಮಾಧಿಯಲ್ಲಿ ಇಡಲ್ಪಟ್ಟಂಥ ಒಂದು ಅನುಭವವನ್ನು ಯೆಹೂದ್ಯರು ಕಂಡಾಗ ಈತನು ಮೆಸ್ಸಿಯನು ಅಲ್ಲ ಎಂಬಂಥ ಒಂದು ವಿಚಾರ ಅವರಿಗೆ ಬಂತು. ಹಾಗಾದರೆ 20ನೇ ವಚನದಲ್ಲಿ ಯೆಹೋವನ ಅಭಿಷಿಕ್ತನು ಎಂಬುದಾಗಿ ನೋಡುವಾಗ ಅದು ಯೇಸು ಕ್ರಿಸ್ತನಿಗೆ ಒಂದು ಛಾಯೆ ಅಥವಾ ಸುಳಿವು ಅಥವಾ ಸೂಚಿ ಅಥವಾ ಪ್ರವಾದನೆ. ಹಾಗಾದರೆ ಈ 25, 4ನೇ ಅಧ್ಯಾಯದಲ್ಲಿ 22 ವಚನಗಳಿದೆ. 22 ವಚನಗಳಲ್ಲಿ 25 ಸಮಸ್ಯೆಗಳಿದೆ. 25 ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥವರು ಯಾರು ಎಂಬುದಾಗಿ ನೋಡುವಾಗ ಅಭಿಷಿಕ್ತನು, ಯೆಹೋವನ ಅಭಿಷಿಕ್ತನು, ಕ್ರಿಸ್ತನೇ ಪರಿಹಾರ. ಸರಿ, 25 ಸಮಸ್ಯೆಗಳನ್ನು ನಾವು ನೋಡಿ ಯಾವ ರೀತಿಯಾಗಿ ಕ್ರಿಸ್ತನು ಅಭಿಷಿಕ್ತನು, ಯೆಹೋವನ ಅಭಿಷಿಕ್ತನು ಪರಿಹಾರ ಮಾಡುವಾತನಾಗಿದ್ದಾನೆ ಎಂಬುದನ್ನು ನಾವು ನೋಡಿಕೊಳ್ಳೋಣ ಬನ್ರಿ. ಮೊದಲನೇದಾಗಿ 1ನೇ ವಚನ, ಪ್ರಲಾಪ 4:1, ಲ್ಯಾಮೆಂಟೇಷನ್ಸ್ 4:1. ಅಲ್ಲಿ ನಾವು ನೋಡುವಾಗ ಪವಿತ್ರಾಲಯದ ಕಲ್ಲುಗಳು ಪ್ರತಿ ಬೀದಿಯ ಕೊನೆಯಲ್ಲಿ ರಾಶಿ ರಾಶಿಯಾಗಿ ಬಿದ್ದು ಬಿಟ್ಟಿವೆ. ಬಿದ್ದಿರುವ ಅನುಭವ. ಅಲ್ಲಿ ಆಲಯ ಬಿದ್ದಿದೆ, ಇಲ್ಲಿ ದೇವರ ಆಲಯ ಎಂಬ ದೇಹದ ಆ ಅವಯವಗಳು ಪಾಪದಿಂದ, ಶಾಪದಿಂದ, ಸ್ವಾರ್ಥದಿಂದ ಬಿದ್ದು ಬಿಟ್ಟಿವೆ. ಪರಿಹಾರ ಅದು ಪ್ರಾಬ್ಲಮೇ, ದೊಡ್ಡ ಪ್ರಾಬ್ಲಮ್, ದೊಡ್ಡ ಸಮಸ್ಯೆ. ಅದರ ಪರಿಹಾರ ತನ್ನ ದೇಹ ಎಂಬ ದೇವಾಲಯವನ್ನು ಕೆಡವಿರಿ, ಅದನ್ನು 3 ದಿವಸಗಳಲ್ಲಿ ನಾನು ಎಬ್ಬಿಸ್ತೇನೆ ಎಂಬುದಾಗಿ ಹೇಳಿದಂಥ ಯೆಹೋವನ ಅಭಿಷಿಕ್ತನು ಅದಕ್ಕೆ ಪರಿಹಾರ. 2ನೇ ವಚನದಲ್ಲಿ 2ನೇ ಪ್ರಾಬ್ಲಮ್ ಏನಂತ ಹೇಳಿ ನೋಡಿದರೆ ತಿರಸ್ಕಾರ.
ನಾವು ತಿರಸ್ಕಾರದ ಅನುಭವ ಹೊಂದಬಾರದೆಂದು ಆತನು, ಯೆಹೋವನ ಅಭಿಷಿಕ್ತನು, ಆತನು ತಿರಸ್ಕಾರ ಹೊಂದಿದನು. ಆತನು ತನ್ನ ಸ್ವಂತದವರ ಹತ್ರ ಬಂದನು, ಸ್ವಂತದವರು ಆತನನ್ನು ತಿರಸ್ಕಾರ ಮಾಡಿದರು. ಯೋಹಾನ 1 ಅದನ್ನು ನೋಡ್ತೇವೆ. ಆದರೆ ಶಿಲುಬೆ ಮೇಲೆ ನಡೆದಂಥದ್ದು ಇನ್ನೂ ದೊಡ್ಡ ತಿರಸ್ಕಾರ. ಇದು LKG ತಿರಸ್ಕಾರ, ಜನರಿಂದ ಅಭಿಷಿಕ್ತನು ತಿರಸ್ಕರಿಸಲ್ಪಟ್ಟದ್ದು. ಆದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ತಂದೆಯಿಂದ ತಿರಸ್ಕಾರದ ಅನುಭವ ಹೊಂದಿದಾಗ ಅದು PhD ತಿರಸ್ಕಾರ ಆಗಿತ್ತು. ಮೂರನೇದಾಗಿ 3ನೇ ವಚನದಲ್ಲಿ 3ನೇ ಸಮಸ್ಯೆ ಇದೆ. ಅದು ಕ್ರೂರತನ. ಹೌದು, ಇದನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಂದರೆ 4:20 ಪ್ರಲಾಪದಲ್ಲಿ ಬರೆದಿರುವಂಥ ಯೆಹೋವನ ಅಭಿಷಿಕ್ತನು, ಆತನು ತನ್ನ ಶಿಲುಬೆಯ ಅನುಭವದಿಂದ ಆ ಕ್ರೂರತನವನ್ನು ಹೊತ್ತುಕೊಂಡನು, ಸಹಿಸಿಕೊಂಡನು. ಈ ಬಗ್ಗೆ ಯೆಶಾಯನು ಹೇಳುವಂಥ ಒಂದು ಮಾತು ಬಹಳ ಚೆನ್ನಾಗಿದೆ, ಬಹಳ ಆಶ್ಚರ್ಯವಾಗಿದೆ ಮತ್ತು ಸೂಕ್ತವಾಗಿದೆ. ನೋಡೋಣ ಯೆಶಾಯ 53 ಹೌದು, ಅವನು 2ನೇ ವಚನದಲ್ಲಿ ಮಧ್ಯಭಾಗ, ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು, ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ಆತನನ್ನು ನಾವು ನೋಡ್ತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಹೌದು, ಅಂಥ ಒಂದು ಅನುಭವ, ಆತನು ಕ್ರೂರತನದ ಅನುಭವ ಹೊರಬೇಕಾಯಿತು. ಮತ್ತು 4ನೇ ವಚನದಲ್ಲಿ ಪ್ರಲಾಪ 4:7 ಹೌದು, ದಾಹ ಅದು ಕೂಡ ಒಂದು ಸಮಸ್ಯೆನೇ. ಆತ್ಮಿಕ ದಾಹ, ಹೌದು, ದೈಹಿಕವಾದಂಥ ದಾಹ ಮತ್ತು ದೇವರು ಮಾನಸಿಕವಾದ ದಾಹ. ಈ ರೀತಿಯಾಗಿ ಮನುಷ್ಯನನ್ನು ಆತ್ಮ, ಪ್ರಾಣ, ಶರೀರವಾಗಿ ಸೃಷ್ಟಿ ಮಾಡಿರೋದ್ರಿಂದ ಈ 3 ವಿಧವಾದ ದಾಹಗಳು ನಮಗಿದೆ. ಇವುಗಳನ್ನು ಮೆಸ್ಸಿಯನು ನಮಗೆ ಪರಿಹಾರ ಮಾಡಿದ. ನನಗೆ ದಾಹವಾಗಿದೆ, ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಆತನು ಆ ಒಂದು ಕ್ಷೇತ್ರವನ್ನು ಕೂಡ ಹತೋಟಿನಲ್ಲಿ ತೆಗೆದುಕೊಂಡನೆಂಬುದಾಗಿ ಅದು ಸೂಚಿಸ್ತದೆ. 4ನೇ ವಚನದಲ್ಲಿ ನೋಡುವಾಗ ಹಸಿವೆ, ಅನ್ನ, ಮಕ್ಕಳಿಗೆ ಹಸಿವೆ, ಆ ಬಗ್ಗೆ ನೋಡುವಾಗ ಒಂದು ಸಾರಿ ಯೇಸು ಸ್ವಾಮಿ ಕಾನಾನ್ಯ ಸ್ತ್ರೀ ಹತ್ರ ಮಕ್ಕಳಿಗೆ ಕೊಡಬೇಕಾದ ರೊಟ್ಟಿ, ಆಹಾರ ಎಂಬುದಾಗಿ ಸೂಚಿಸಿ ಹೇಳಿರುವಲ್ಲಿ ಆತನು ಕೂಡ ಆ ಆಹಾರವನ್ನು ಮಕ್ಕಳಿಗೆ ಕೊಡುವಾತನಾಗಿದ್ದಾನೆ, ಮೆಸ್ಸಿಯನು ಎಂಬುದಾಗಿ ನೋಡ್ತೇವೆ. 4ನೇ ಅಧ್ಯಾಯದ 5ನೇ ವಚನದಲ್ಲಿ ಇನ್ನೊಂದು ಮಾತು, ಅದೇನೆಂದರೆ ಅಲೆಯುವಿಕೆ, ವಾಂಡ್ರಿಂಗ್. ಹೌದು, ನಾವು ಅಲೆಮಾರಿಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಯೋಹಾನ 14:6 ನಾನೇ ಮಾರ್ಗ ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಹಾಗಾದರೆ ಮಾರ್ಗ ಅಂತ ಹೇಳುವಾಗ ಅದನ್ನು ನಾವು ತಿಳ್ಕೊಂಡು ನಡ್ಕೊಂಡು ಹೋಗ್ತೀವಲ್ಲ, ಆ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಮುಖಾಂತರ ನಡೆಯೋರಾಗಿದ್ದರೆ ಅಲೆಮಾರಿಗಳು ಆಗೋದಿಲ್ಲ. ಮತ್ತು 5ನೇ ವಚನದಲ್ಲಿ ನಾವು ನೋಡುವಾಗ 7ನೇ ಇನ್ನೊಂದು ಸಮಸ್ಯೆಯನ್ನು ನೋಡಬಹುದು. 7ನೇ ಸಮಸ್ಯೆ 5ನೇ ವಚನದಲ್ಲಿ ಏನೆಂದರೆ ತಿಪ್ಪೆಯ ಒಂದು ಸಮಸ್ಯೆ. ಜೀವನದಲ್ಲಿ ತಿಪ್ಪೆ, ಮನಸ್ಸಿನಲ್ಲಿ ತಿಪ್ಪೆ. ಹೌದು, ನಮ್ಮ ಬೇರೆ ಬೇರೆ ವೈಯಕ್ತಿಕ, ಕೌಟುಂಬಿಕ, ಸಭೆಯ, ಸೇವೆಯ, ಸಮಾಜದ ಕ್ಷೇತ್ರಗಳಲ್ಲಿ ಈ ತಿಪ್ಪೆಯ ಅನುಭವಗಳು ಬರುವುದುಂಟು.
ಆದರೆ ಅದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೊತ್ತುಕೊಂಡ ವ್ಯಕ್ತಿ ಯೆಹೋವನ ಅಭಿಷಿಕ್ತನು. 8ನೇ ಸಮಸ್ಯೆ 6ನೇ ವಚನದಲ್ಲಿದೆ. ಅಧರ್ಮವು. ಯಾರ ಅಧರ್ಮವು ಅಂತ ನೋಡುವಾಗ ನನ್ನ ಪ್ರಜೆಯ ಅಧರ್ಮವು. ಹಾಗಾದರೆ ದೇವ ಜನರು ಕೂಡ ಅಧರ್ಮ ಮಾಡಲಿಕ್ಕೆ ಮಾಡುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ದೇವ ಜನರ ಈ ಅಧರ್ಮ ಇಲ್ಲದಿದ್ದರೆ, ಪಾಪ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯ 1:21, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು, ವಿಶ್ವಾಸಿಗಳನ್ನು, ತನ್ನ ಜನರನ್ನು ಅವರ ಪಾಪಗಳಿಂದ, ದೇವಜನರ ಪಾಪಗಳಿಂದ ಬಿಡಿಸಿ ಕಾಯುವನು. ವಾವ್! ಮತ್ತಾಯ 1:21 ಎಷ್ಟು ಸೂಕ್ತವಾಗಿ ಬರೆದಿದೆ ನೋಡ್ರಿ. ಯೆಹೋವನ ಅಭಿಷಿಕ್ತನಂತ ಪ್ರಲಾಪ 4:20 ಬರೆದಿರುವಂಥ ಮಾತು ಇಲ್ಲಿ ಅನ್ವಯ ಆಗ್ತದೆ. ನನ್ನ ಪ್ರಜೆಯ ಅಧರ್ಮ ಹೆಚ್ಚಾದರೂ ಕೂಡ ಪರಿಹಾರ, ಈ 25 ಪರಿಹಾರಗಳನ್ನು ಮಾಡುವಾತನು, ನೀಡುವಾತನು ಕ್ರಿಸ್ತನೇ. 9ನೇ ಒಂದು ಸಮಸ್ಯೆ 8ನೇ ವಚನದಲ್ಲಿ ನೋಡ್ತೇವೆ. ಅವರ ಮುಖವು ಕಟ್ಟಕರಿದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗಿದೆ. ಅಂದರೆ ಮುಖ ಕೂಡ ಬೈಬಲ್ನಲ್ಲಿ ಮುಖ್ಯವಾದಂಥ ಒಂದು ಭಾಗವನ್ನು, ಸೂಚಿಯನ್ನು ಹೊಂದಿರುವಂಥದ್ದಾಗಿದೆ. ಹೌದೀಗಾಗಲೇ ನಾವು ಯೆಶಾಯ 53 ಆತನಲ್ಲಿ ನೋಡ್ತಕ್ಕ ಅಂದ ಚಂದಗಳಿರಲಿಲ್ಲ. ನಾವು ಅಂದವಾಗಿರಬೇಕಂತ ಆತನು ಕುಂದಿದವನಾದನು. ಹೌದು, ಆ ಮುಖದ ಸಮಸ್ಯೆ ಕೂಡ ಅವರ ಗುರುತು ಯಾರಿಗೂ ಸಿಕ್ಕದು. ಹೌದು, ಮೆಸ್ಸಿಯನ ಗುರುತು ಯಾರಿಗೂ ಸಿಕ್ಕದು. ಯಾಕಂದರೆ ನಮ್ಮ ಗುರುತು ಸಿಗುವಂತೆ ಆತನು ಗುರುತಿಲ್ಲದವನಾಗಿ ಹೋದದ್ದು ನಿಜ. 10ನೇ ಸಮಸ್ಯೆ ನಾವು ನೋಡುವಾಗ ಒಣಗಿ ಕಟ್ಟಿಗೆಯಾಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಇದು ಚರ್ಮ, ಎಲುಬು ಇವೆಲ್ಲ ನೋಡುವಾಗ ಅಸ್ವಸ್ಥತೆಯನ್ನು ಸೂಚಿಸ್ತದೆ. ಮತ್ತಾಯನ ಬರೆದ ಸುವಾರ್ತೆ ಅದರಲ್ಲಿ 8ನೇ ಅಧ್ಯಾಯವನ್ನು ನಾವು ನೋಡುವ ಪಕ್ಷದಲ್ಲಿ ಒಂದು ಮಾತು ಈ ರೀತಿಯಾಗಿ ಇರುವಂಥದ್ದನ್ನು ಗಮನಿಸಬಹುದು. ಅದು ಮೆಸ್ಸಿಯನ್, ಪ್ರಲಾಪ 4:20 ಬರೆದಿರುವಂಥ ಮೆಸ್ಸಿಯನ ಒಂದು ಸೇವೆಯನ್ನು ಸೂಚಿಸ್ತದೆ. 17ನೇ ವಚನ ಈ ರೀತಿಯಾಗಿದೆ, 8:17 ಮತ್ತಾಯ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ಹೊತ್ತುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಆದರೆ ನಾವು ಯೆಶಾಯನ ಗ್ರಂಥಕ್ಕೆ ಹೋದರೆ ಈ ರೀತಿಯಾಗಿ ಬರೆದಿಲ್ಲ, ರೋಗ ಹೊತ್ತುಕೊಂಡನು ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ. ಆದರೆ ಇಲ್ಲಿ ಮತ್ತಾಯನು ಆ ಅರ್ಥವನ್ನು ಹೀಬ್ರೂ ಭಾಷೆಯಲ್ಲಿ ಬರೆದಿರುವಂಥ ಯೆಶಾಯ 53 ಗ್ರೀಕ ಭಾಷೆಯಲ್ಲಿ ಅರ್ಥ ಬಿಡಿಸಿ, ಆತ್ಮಿಕ ಅರ್ಥ ಬಿಡಿಸಿ ಅದನ್ನು ನಮಗೆ ಸ್ಪಷ್ಟಪಡಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಮುಂದುವರಿಸೋಣ. ಮತ್ತು 9ನೇ ವಚನದಲ್ಲಿ 11ನೇ ಸಮಸ್ಯೆ ಇದೆ. 25 ಸಮಸ್ಯೆಗಳು 4ನೇ ಅಧ್ಯಾಯ ಪ್ರಲಾಪ ಗ್ರಂಥದಲ್ಲಿದೆ. ಅದನ್ನೆಲ್ಲ ಪರಿಹಾರ ಮಾಡುವ ಆತನು 20ನೇ ವಚನದಲ್ಲಿ ಇರುವಂಥ ಯೆಹೋವನ ಅಭಿಷಿಕ್ತನೇ. 9ನೇ ವಚನದಲ್ಲಿ ಹತರಾದವರ ಗತಿ. ಹೌದು, ಒಂದು ವೇಳೆ ಅದು ಹಸಿವೆಯಿಂದಿರ್ಬೋದು, ಅದು ಖಡ್ಗದಿಂದಿರ್ಬೋದು, ಶಾಪದಿಂದ ಇರ್ಬೋದು. ಆ ಶಾಪವನ್ನು ಗಲಾತ್ಯ 3:13 ಪ್ರಕಾರವಾಗಿ ಕ್ರಿಸ್ತನು, ಯೆಹೋವನ ಅಭಿಷಿಕ್ತನು ತಾನು ಹೊತ್ತಿರ್ತಾನೆ.
ನಾವು ಹೊರಬೇಕಾಗಿಲ್ಲ. ಮತ್ತು 12ನೇ ಸಮಸ್ಯೆ ನೋಡುವಾಗ ಪೆಟ್ಟು, ಕ್ಷಾಮದ ಪೆಟ್ಟು ಅಂತ ಹೇಳ್ಬಿಟ್ಟು, ಆ ಪೆಟ್ಟು ಕೂಡ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪೆಟ್ಟು ತಿಂದನು ಎಂಬುದಾಗಿ ನಾವು ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಅದೇ ಒಂದು ಪದ 4ನೇ ವಚನದಲ್ಲಿ ಬರೆದಿದೆ, ನಾವಾದರೂ ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು ಎಂಬುದಾಗಿ ಬರೆದಿದೆ. ಹೌದು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಹೌದು. ಅನಂತರ 4ನೇ ಅಧ್ಯಾಯ ನಾವು ಪ್ರಲಾಪ ಗ್ರಂಥದಲ್ಲಿ ನಾವು ನೋಡುವಾಗ 9ನೇ ವಚನದಲ್ಲಿ ಕ್ಷಯಿಸುವಂಥದ್ದು. ಹೌದು, ನಮ್ಮ ಬಲಹೀನತೆಯನ್ನು ಕೂಡ ನಮ್ಮ ಕರ್ತನು ಹೊತ್ತುಕೊಂಡನು. ಮುಂದೆ ನೋಡುವಾಗ 20ನೇ ವಚನದಲ್ಲಿ ಹೌದು, ಸಮಸ್ಯೆ ಅಂದರೆ ಸ್ವಂತ ತಾಯಿ ಮಗು ಇರುವಂಥ ಒಂದು ಸಮಸ್ಯೆ, ಅದನ್ನು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಪರಿಹಾರ ಮಾಡುವ ಆತನಾಗಿದ್ದಾನೆ. 10ನೇ ವಚನದಲ್ಲಿ ನಾಶನ ಕಾಲ ಅಂತ ಹೇಳ್ಬಿಟ್ಟು ಒಂದು ಪದ, ಅದು ಕೂಡ ಒಂದು ಸಮಸ್ಯೆ. ಆ ಸಮಸ್ಯೆಗೂ ಪರಿಹಾರ ಕ್ರಿಸ್ತನು. 11ನೇ ವಚನದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ, ಯೆಹೋವನ ರೋಷಾಗ್ನಿ, ರೋಷದ ಅಗ್ನಿ. ಅದನ್ನು ಪರಿಹಾರ ಯಾರಿಗೂ ಮಾಡಲಿಕ್ಕಾಗಲ್ಲ. ಆದರೆ ಮೆಸ್ಸಿಯನು, ಯೆಹೋವನ ಅಭಿಷಿಕ್ತನು ಪರಿಹಾರ ಮಾಡಿದ್ದಾನೆ. ತನ್ನ ಮೇಲೆ ಆತನು ದೇವರ ರೋಷಾಗ್ನಿಯನ್ನು ಹೊತ್ತುಕೊಂಡು. 11ನೇ ವಚನದ 2ನೇ ಭಾಗದಲ್ಲಿ ಅಸ್ಥಿವಾರಗಳು ನುಂಗಿಬಿಡುವಂಥ ಒಂದು ಸಮಸ್ಯೆ. ಹೌದು, ಅಂಥ ಸಮಸ್ಯೆಗೂ ನಮ್ಮ ಅಸ್ಥಿವಾರ ಸ್ಥಿರವಾದ ಅಸ್ಥಿವಾರವನ್ನಾಗಿ ಮಾಡುವಾತನು ಮೆಸ್ಸಿಯನು. ಮತ್ತು 12ನೇ ವಚನದಲ್ಲಿ ವೈರಿಗಳು, ಸೈತಾನನ ಸೈನ್ಯ. ಈ ವೈರಿಗಳ ಮನುಷ್ಯರಾದ ವೈರಿಗಳಿರ್ಬೋದು, ಅದು ಆತ್ಮಿಕ ವೈರಿಗಳಿರ್ಬೋದು, ಅವುಗಳನ್ನು ಪರಿಹಾರ ಎಫೆಸ 2 ಕೊಲೊಸ್ಸೆ 2 ಪ್ರಕಾರವಾಗಿ ಆತನು ಶಿಲುಬೆ ಮೇಲೆ ಸೋಲಿಸಿದ್ದಾನೆ. 13ನೇ ವಚನ ನೋಡುವಾಗ ಇನ್ನೊಂದು ಸಮಸ್ಯೆ ಇದೆ. ಅದೇನೆಂದರೆ ಪಾಪ ದೋಷ. ಅದನ್ನು ಯಾರು ಪರಿಹಾರ ಮಾಡಲಿಕ್ಕೆ? ಅದು ಕೂಡ ಮೆಸ್ಸಿಯನೇ ಮಾಡಬೇಕು. 14ನೇ ವಚನದಲ್ಲಿ ಹೊಲಸು, ಅದನ್ನು ಮೆಸ್ಸಿಯನ್ ತಕ್ಕೊಂಡು. ಈ 16ನೇ ವಚನದಲ್ಲಿ ಚದರಿ ಹೋಗುವಿಕೆ, ಅದನ್ನು ಮೆಸ್ಸಿಯನ್ ತಕ್ಕೊಂಡು. 17ನೇ ವಚನದಲ್ಲಿ ಕಣ್ಣು ಮೊಬ್ಬಾದಂಥ ಒಂದು ಪರಿಸ್ಥಿತಿ, ಅದನ್ನು ಕೂಡ ಆತ್ಮಿಕ ದೃಷ್ಟಿಯನ್ನು ಕೊಡುವಾತನು. ಹೌದು, 18ನೇ ವಚನದಲ್ಲಿ ಸಂಚಾರ ಮಾಡದಂಥ ಒಂದು ಅಭದ್ರತೆ. 18ನೇ ವಚನದಲ್ಲಿ ಅಂತ್ಯವು ಸಮೀಪವಾದಂಥ ಒಂದು ಸಮಸ್ಯೆ. ದೋಷ ಫಲ 22. ಇವೆಲ್ಲವನ್ನು ಮೆಸ್ಸಿಯನು ತಕ್ಕೊಂಡು ನಮಗಾಗಿ ತೀರಿಸಿದನು. 4ನೇ ಅಧ್ಯಾಯ ಪ್ರಲಾಪ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.